ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ನನ್ನ 2ನೇ ದಿನದ ಬ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ದಿನ ಪ್ರಾರಂಭ ಆಗೋದು ನನ್ನ ಮಗಳ ಸೌಂಡಿಂದ. ಅವಳು ಕೊಡೋ ಸಿಗ್ನಲ್ಸ್, ಅವಳು ಕೊಡೋ ಸೌಂಡು, ಅದರ ಮೂಲಕ ಅದೇ ಒಂದು ರೀತಿ ಅಲ್ರಾಮ್ ಆಗಿ ನನಗೆ ಪ್ರಾರಂಭ ಆಗುತ್ತೆ ದಿನ. ನಂತರದಲ್ಲಿ ಸ್ವಲ್ಪ ಲೇಟಾಗಿ ಎದ್ದಿರೋ ಕಾರಣ ಮನೆಯಲ್ಲಿರೋ ಸಣ್ಣ ಪುಟ್ಟ ಹಾಸಿಗೆ ಮಡಚುವಂಥದ್ದು ಅದು ಇದು ಕೆಲಸ ನಮ್ಮ ಮೇಲೆ ಇರುತ್ತೆ. ಅದಾದ ನಂತರ ಸೀದಾ ಹೋಗಿ ನಿತ್ಯದ ಕೆಲಸ ಏನಿದೆಯೋ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಮುಗಿಸ್ಕೊಂಬರೋದು, ಸ್ವಲ್ಪ ಫ್ರೆಶ್ ಮೂಡ್ ಆಗುವಂಥದ್ದು ಇಷ್ಟಿರುತ್ತೆ ನನ್ನ ಎದ್ದ ತಕ್ಷಣದ ಕೆಲಸ. ಅದಾದಮೇಲೆ ಫಸ್ಟ್ ಮಾಡುವಂಥದ್ದೇ ಬಿಸಿನೀರು. ಯಾಕಂದರೆ ಒಂದು ಲೋಟ ಬಿಸಿನೀರು ನಮ್ಮನ್ನು ಎಷ್ಟೋ ರೋಗಗಳಿಂದ ದೂರ ಮಾಡುತ್ತೆ ಅಂತ. ಹಾಗಾಗಿ ಬರೀ ಬಿಸಿನೀರಲ್ಲ, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಜೇನುತುಪ್ಪ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸಮ ಪ್ರಮಾಣದಲ್ಲಿ ಕಲಿಸ್ಕೊಂಡು ಒಂದು ಕಡೆ ಕೂತ್ಕೊಂಡು ಆರಾಮಾಗಿ ಬಿಸಿನೀರನ್ನ ಸಿಪ್ ವೈಸು ಚೆನ್ನಾಗಿ ಹೀರ್ಕೊಳೋದು. ಒಂದು ರೀತಿ ಹೊಟ್ಟೆ ತುಂಬುತ್ತೆ ಬಿಸಿನೀರು. ನಂತರದಲ್ಲಿ ಬೆಂಗಳೂರು ಅಂದ ತಕ್ಷಣ ಬೇಗ ರೆಡಿ ಆಗಲೇಬೇಕು. ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬರ್ಬೇಕು. ಸ್ನಾನ ಮಾಡಿಕೊಂಡು ಹಾಗೆ ಹೋಗೋಕ್ಕಾಗಲ್ಲ ಸರ್, ಯಾಕಂತಂದರೆ ನಮ್ಮ ಸ್ಕಿನ್ನನ್ನು ನಾವೇ ಕೇರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂಚೂರು ಏನೇನು ಮುಖಕ್ಕೆ ರೋಸ್ ವಾಟ್ರು ಅದು ಇದು ಸ್ವಲ್ಪ ಸನ್ಸ್ಕ್ರೀಮು ಅದನ್ನೆಲ್ಲನೂ ಅಪ್ಲೈ ಮಾಡಿಕೊಂಡು ಇರೋದ್ರಲ್ಲೇ ಎಷ್ಟು ಚೆನ್ನಾಗಿ ಕಾಣೋಕ್ಕಾಗುತ್ತೆ ಅದನ್ನು ಟ್ರೈ ಮಾಡುವಂಥದ್ದು. ಅದಾದ ಮೇಲೆ ಇನ್ನು ಬಟ್ಟೆ ನಮ್ಮದು ಸ್ವಲ್ಪ ಲೇಟಾಗಿ ಬರೋದು, ಲೇಟಾಗಿ ಹೋಗೋದ್ರಿಂದ ಆ ಕ್ಷಣಕ್ಕೆ ಏನು ಬೇಕೋ ಆ ಬಟ್ಟೆ ತೊಗೊಳೋದು, ಐರನ್ ಮಾಡ್ಕೊಳ್ಳೋದು, ಹೋಗ್ತಾ ಇರೋದು. ಇಷ್ಟು ಕೆಲಸ ಯಾವಾಗಲೂ ಇರುತ್ತೆ. ಎದ್ದ ತಕ್ಷಣ ಅದೊಂದು ಕೆಲಸ. ಅದಾದಮೇಲೆ ಮಗಳನ್ನ ಮಾತಾಡಿಸುವಂಥದ್ದು, ತಿಂಡಿ ತಿನ್ಕೊಳ್ಳುವಂಥದ್ದು, ರೆಡಿಯಾಗಿ ಹೋಗೋದು ಇಷ್ಟಾಗಿರುತ್ತೆ ನಮ್ಮ ದೈನಂದಿನ ಕೆಲಸಗಳಲ್ಲಿ. ಬಹಳ ಮುಖ್ಯವಾಗಿ ಹೆಲ್ಮೆಟ್ ಅಂತೂ ಭಾಳ ಕಂಪಲ್ಸರಿ ಸರ್. ನಾನು ಹೆಲ್ಮೆಟ್ ನೋಡಿ ಆಶ್ಚರ್ಯ ಆಗ್ಬಿಡಿ, ಏನಪ್ಪ ಇಷ್ಟು ದೊಡ್ಡದು ಹೆಲ್ಮೆಟ್ ಇದೆ ಒಂದು ಅಂತ. ಒಂದು ಒಳ್ಳೆ ಹೆಲ್ಮೆಟ್ ಅದು. ಎಲೆಕ್ಟ್ರಿಕ್ ಗಾಡಿ ತೊಗೊಳೋದು, ಸೀದಾ ಮನೆಯಿಂದ ಹೊರಗೆ ಬಂದರೆ ಫಸ್ಟ್ ಕೆಲಸನೇ ಯೂನಿವರ್ಸಿಟಿ. ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದಲ್ಲಿ ನಾನು ಅತಿಥಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಿರೋದ್ರಿಂದ ಮೊದಲ ಕೆಲಸ ಅಲ್ಲಿಗೆ ಹೋಗುವಂಥದ್ದು. ನಮ್ಮನೇನು ಒಂದು 3ರಿಂದ 4 ಕಿಲೋಮೀಟರ್ ಆಗುತ್ತೆ. ನೋಡಿ ಇದೇ ದಾರಿಲಿ ಬಂದರೆ ಇದೇ ವರ್ಲಿ ಆರ್ಟ್ ಇರುವಂಥದ್ದೇ ನಮ್ಮ ಡಿಪಾರ್ಟ್ಮೆಂಟ್ ಆಗುತ್ತೆ. ಡಿಪಾರ್ಟ್ಮೆಂಟ್ ಒಳಗೆ ಹೋಗ್ಕೊಂಡ ತಕ್ಷಣ ನಮಗೆ ಸಿಗುವಂಥದ್ದು ಒಂದು ಪಶುಪತಿ ದೇವಸ್ಥಾನ. ಅದಾದಮೇಲೆ ನಮ್ಮ ರಾಯಚೂರು ಲಿಂಗಸೂರು ತಾಲೂಕಲ್ಲಿ ಒಂದು ಮಕ್ಕಳು ವರ್ಕ್ಶಾಪ್ ಮಾಡಿದ್ವಿ. ಅದರದ್ದು ಒಂದು ಚೂರು ಪೇಪರ್ ವರ್ಕ್ ಇತ್ತು, ಒಂದು ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು. ಹಾಗಾಗಿ ಆ ಬ್ಯಾಂಕಿಗೆ ಹೋಗಿ ಅದರ ಪ್ರಿಂಟೌಟ್ ತೊಗೊಂಡು ಬ್ಯಾಂಕಿಗೆ ಹೋಗಿ ಎಲ್ಲನೂ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಡೆದಿದ್ದೆ ನಾನು ಬೆಂಗಳೂರಿನ ಬಹಳ ಪ್ರಸಿದ್ಧವಾದಂಥ ರವೀಂದ್ರ ಕ್ಷೇತ್ರಕ್ಕೆ. ರವೀಂದ್ರ ಕಲಾಕ್ಷೇತ್ರ ಒಂದೇ ಅಲ್ಲ, ಅದ್ರ ಪಕ್ಕದಲ್ಲಿ ಕನ್ನಡ ಭವನ ಇದೆ. ಕನ್ನಡ ಭವನದಲ್ಲಿ ಸುಮಾರು ವಿಭಾಗಗಳಿದಾವೆ, ಸುಮಾರು ಡಿಪಾರ್ಟ್ಮೆಂಟ್ಸ್ಗಳಿದೆ. ಇದು ಹೋಗೋ ಜರ್ನಿಲಿ ಸಿಗುವಂತಹ ಏರಿಯಾಸ್ಗಳು. ನೋಡಿ ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ಇದು ಮಾರ್ಕೆಟ್, ಕೆ ಆರ್ ಮಾರ್ಕೆಟ್ ಆದಮೇಲೆ ಇಲ್ಲಿ ನಾವು ಈಗ ಕಲಾಕ್ಷೇತ್ರದ ಹತ್ರ ಬಂದ್ವಿ. ಇದೇ ಕಲಾಕ್ಷೇತ್ರ, ರವೀಂದ್ರ ಕಲಾಕ್ಷೇತ್ರ ಅಂತ. ಇಲ್ಲಿಂದ ಹಾಗೆ ಮುಂದೆ ಹೋದ್ರೆ ಪಕ್ಕದಲ್ಲಿರುವಂಥದ್ದೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಭವನ ಅಂತ. ಇದು ನಾಟಕ ಅಕಾಡೆಮಿ. ಇಲ್ಲೊಂಚೂರು ಕೆಲಸ ಇತ್ತು, ಇದನ್ನು ಮುಗಿಸ್ಕೊಂಡೆ ಹೊರಗೆ ಬಂದೆ. ಕಲಾಕ್ಷೇತ್ರದ ಹೊರಭಾಗದಲ್ಲಿ ಏನೇನು ಡ್ರಾಮಾ ಪೋಸ್ಟರ್ಗಳಿದಾವೆ ಅಂತ ನೋಡಿಂದ ಸೀದಾ ಹೊರಗಡೆ ಬಂದೆ. ಬರ್ತಿರ್ಬೇಕಾದ್ರೆ ಒಂದು ಆಲೋಚನೆ ಹೊಳಿತು, ಬಂದಿದ್ದೀನಿ ಮಾರ್ಕೆಟ್ಗೆ ಏನೇನಿದೆ ಅದೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ಫಸ್ಟ್ ಕಣ್ಣಿಗೆ ಬಿದ್ದಿದ್ದೆ ನೇರಳೆ ಹಣ್ಣು, ನಮ್ಮೂರ ಕಡೆ ನೀರ್ಲಣ್ಣು ಅಂತ ಹೇಳ್ತೀವಿ ಇದನ್ನು. ಆಮೇಲೆ ಹೀರೆಕಾಯಿ, ಆಮೇಲೆ ಕ್ಯಾರೆಟು, ನವಿಲುಕೋಸು, ಬೀನ್ಸು, ಇದು ಯಾವುದಪ್ಪ ಮಾವಿನಕಾಯಿ, ಆಮೇಲೆ ಈ ಟೊಮ್ಯಾಟೊ. ನೋಡಿ ಹೆಂಗಿದೆ ಮಾರ್ಕೆಟ್. ಇದೇ ಲಾಸ್ಟ್ ಇದು ಮಾರ್ಕೆಟ್. ನಾಳೆ ಅಥವಾ ನಾಡಿದ್ರಿಂದ ಪೂರ್ತಿ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಒಂದು ದೊಡ್ಡ ಪ್ರೊಟೆಸ್ಟು ನಡೀತಾ ಇದೆ. ನೋಡಿ ಇಷ್ಟು ಕಲರ್ಫುಲ್ ಆಗಿರೋ ಮಾರ್ಕೆಟು ನಾಳೆಗೆ ಸಂಪೂರ್ಣ ಚೇಂಜ್ ಆಗಿರುತ್ತೆ. ಅದು ಒಂದು ಬೇಜಾರು ಹೌದು, ಒಂದೊಂದು ರೀತಿ ಖುಷಿನೂ ಆಗುತ್ತದೆ. ಯಾಕಂದ್ರೆ ಹೊಸದೇನೋ ಚೇಂಜಸ್ ಆಗುತ್ತೆ ಅಂತ. ಬಟ್ ಇಷ್ಟು ಜನ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನೋವಂಥದ್ದು ಒಂದು ಪ್ರಶ್ನೆ. ವಾಪಸ್ ಮನೆ ಹೊರಟು ದಾರಿಯಲ್ಲಿ ಸಿಕ್ಕಂಥ ಸಿಗ್ನಲ್ ನೋಡಿ, ಇದೇ ನಮ್ಮ ಮನೆ. ಸ್ಕೂಲ್ ಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಮಕ್ಕಳು ಕಾಣಿಸ್ತಿದ್ದಾರೆ. ಒಂದ್ಸಲ ಹೊರಗಡೆ ಹೋದ್ರೆ ಏನೇನು ಬೇಕು ಅದನ್ನೆಲ್ಲನೂ ತರಬೇಕಾಗತ್ತೆ. ಅದಕ್ಕೋಸ್ಕರ ಇದು ನೋಡಿ ಹೆಂಗಿದೆ. ಬ್ಯಾಗಲ್ಲಿ ಸಮೇತ ನಾವು ತರಕಾರಿನ ತರಬೇಕು. ನುಗ್ಗೆಕಾಯಿನ ಇಟ್ಕೊಂಡು ಹೆಂಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಬೆಂಗಳೂರಲ್ಲಿ ನಾವು ಟ್ರಾವೆಲ್ ಮಾಡಬೇಕು, ಬದುಕಬೇಕು ಅನ್ನೋದನ್ನು ನೋಡಬೇಕಾಗತ್ತೆ. ಬಂದಿದ್ದೆ ಮನೆಗೆ. ಫಸ್ಟ್ ಎಲ್ಲವನ್ನೂ ಒಂದು ಕಡೆ ಇಟ್ಟು ಹೆಲ್ಮೆಟ್ ಎಲ್ಲ ಬಿಚ್ಚಿ, ಇದು ನನ್ನ ಕೆಲಸ. ಯಾಕಂದರೆ ನಾನು ಮಾಡಿದರೆ ನನಗೆ ಸಂತೋಷ. ಹಾಗಾಗಿ ಎಲ್ಲನೂ ಅನ್ಪ್ಯಾಕ್ ಮಾಡಿ ಇಟ್ಟು
ನಂತರದಲ್ಲಿ ಹೋಗಿ ಮುಖ ತೊಳ್ಕೊಂಡ್ಬಂದು ಎಲ್ಲ ತರಕಾರಿನ ಬಿಚ್ಚಿಡ್ಬೇಕು. ಯಾಕಂದ್ರೆ ಯಾವ್ದಾವ್ದು ಎಲ್ಲೆಲ್ಲಿ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಅಂತ ನನಗೆ ಬೇಕಾದಂಗೆ ಅಲ್ಲಿ ಆರ್ಗನೈಸ್ ಮಾಡ್ಕೊಂಡು ಬ್ಯಾಗ್ನ ಹಾಕೊಂಡ್ಬಂದಿರ್ತೀನಿ. ಎಲ್ಲನೂ ನೀಟಾಗಿ ತೆಗೆದು ಒಂದ್ ಕಡೆ ಇಟ್ಟ ಮೇಲೆ ಮನೆಯವ್ರ ಕೆಲಸ ಏನು, ಅವರು ತಮಗೇನ್ ಬೇಕು ಅದನ್ನ ಹೆಂಗ್ ಬೇಕು ಹಂಗೆ ಅನ್ಪ್ಯಾಕ್ ಮಾಡ್ಕೊಂಡು ಇಟ್ಕೊಂತಾರೆ. ನನಗೆ ಗೊತ್ತಿರೋಷ್ಟು ನಾನು ಪ್ಯಾಕ್ ಮಾಡಿ ಒಂದು ಕಡೆ ಇಡುವಂಥದ್ದು. ಅದಾದ ಮೇಲೆ ಊಟ ಮಾಡ್ಕೊಂಡು ಸೀದಾ ಬಂದಿದ್ದೆ ನಮ್ಮ ರಿಹರ್ಸಲ್ಗೆ. ಇದು ನನ್ನ 3ನೇ ಕೆಲಸ ಇವತ್ತಿಂದು, ರಿಹರ್ಸಲ್. ಈ ಒಂದು ಹೊಸ ನಾಟಕ ನಡೀತಿದೆ, ಅದರ ರಿಹರ್ಸಲ್. ಇವರೆಲ್ಲ ನಮ್ಮ ಸ್ನೇಹಿತರುಗಳು. ರಿಹರ್ಸಲ್ನ ಮುಗಿಸ್ಕೊಂಡಿದ್ದೆ, ಸೀದಾ ಮನೆ ಕಡೆ ದಾರಿ. ಊಟ ಮಾಡಿ ಮನೆಯಲ್ಲಿ ಆರಾಮಾಗಿ ಮಗಳ ಜೊತೆ ಆಟ ಆಡ್ಕೊಂಡು ಅವಳನ್ನ ಸ್ವಲ್ಪ ವಾಕಿಂಗ್ ಗೀಕಿಂಗ್ ಎಲ್ಲ ಮಾಡಿಸಿ ಇವತ್ತಿಗೆ ನಮ್ಮ 2ನೇ ದಿನವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ದಿನದಲ್ಲಿ. ಬಾಯ್, ಸಿ ಯು, ಟೇಕ್ ಕೇರ್, ಥ್ಯಾಂಕ್ ಯು. ಹಾಗೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.